ನಂಗೆ ಈ ಹಳೆ ಟಿವಿ ಬೇಡ, ಹೊಸ ಟಿವಿ ಕೊಡಿ. ಬಳ್ಳಾರಿ ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ ಈ ಬೇಡಿಕೆಯನ್ನ ಇಟ್ಟಿದ್ದಾರೆ. ಮೊದಲಿಗೆ ಟಿವಿ ಬೇಕು ಅಂತ ಕೇಳ್ಕೊಂಡಿದ್ರು, ಅದಕ್ಕೆ ಟಿವಿ ವ್ಯವಸ್ಥೆ ಮಾಡಿದ್ರು. ವ್ಯವಸ್ಥೆ ಅಂದ್ರೆ ಏನು, ಶೋರೂಮಿಗೆ ಹೋಗಿ ಹೊಸ ತಂದ್ಕೊಟ್ಟಿರ್ಲಿಲ್ಲ, ಅಲ್ಲೇ ಯಾವುದೋ ಒಂದಿತ್ತಲ್ಲ ಅದನ್ನೇ ಕೊಟ್ಟಿದ್ರು. ಆಯ್ತು ಟಿವಿ ಬೇಕಾ ತಗೊಳ್ಳಿ ಅಂತ ಕೊಟ್ಟಿದ್ರು. ಆದ್ರೆ ಆ ಸಮಸ್ಯೆ ಏನ್ ಗೊತ್ತಾ, ಆ ಟಿವಿ ಆನ್ ಆಗೋದು ಆಫ್ ಆಗೋದು, ಆನ್ ಆಗೋದು ಆಫ್ ಆಗೋದಾಗ್ತಿತ್ತು. ಇದರಿಂದ ಕಿರಿಕಿರಿ ಆಗ್ತಿತ್ತು. ನಂಗೆ ಈ ಟಿವಿ ಬೇಡ, ಹೊಸದು ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಪದೇ ಪದೇ ಆಫ್ ಆಗುತ್ತೆ ಅಂತ ಕಾಟಿರ ಬೇಸರ ವ್ಯಕ್ತಪಡಿಸಿದ್ದಾರೆ. ಬೇಸರವನ್ನ ಕಳೆಯುವುದಕ್ಕೆ ಟಿವಿಯನ್ನ ಕೇಳಿದ್ರು ನಟ ದರ್ಶನ್. ಆದ್ರೆ ಹಳೆ ಟಿವಿ ಆಗಿರೋದ್ರಿಂದ ರಿಪೇರಿಗೆ ಬರ್ತಾನೇ ಇರುತ್ತೆ. ಆಫ್ ಆಗತ್ತೆ ಆನ್ ಆಗತ್ತೆ, ಆಫ್ ಆಗತ್ತೆ ಆನ್ ಆಗತ್ತೆ. ಅವ್ರಿಗೆ ಕಿರಿಕಿರಿ ಆಗಿದೆ. ನಂಗೆ ಅನ್ನೊಂದು ಬೇರೆ ವ್ಯವಸ್ಥೆ ಮಾಡಿಕೊಡಿ, ಈ ಟಿವಿ ಬೇಡ ಅಂತ ಹೇಳಿದ್ದಾರೆ. ಸೊ ಆ ಕಾರಣಕ್ಕಾಗಿ ಪೊಲೀಸರು ಏನ್ ಮಾಡಿದ್ದಾರೆ ಅಂದ್ರೆ, ಈ ಹಳೆ ಟಿವಿನ ರಿಪೇರಿ ಮಾಡಿಕೊಟ್ಟಿದ್ರಲ್ಲ, ಈಗ ಬೇರೆ ಹೊಸ ಟಿವಿ ಕೇಳ್ತಾ ಇದ್ದಾರಲ್ಲ, ಇದನ್ನ ಹೆಂಗ್ ತಂದ್ಕೊಡೋದು ಅಂತ ಪೊಲೀಸರಿಗೆ ಸಮಸ್ಯೆ. ದರ್ಶನಿಗೋಸ್ಕರ ಏನು ಹೊಸದೇನು ತಂದ್ಕೊಡಕ್ಕಾಗಲ್ಲ. ಶೋರೂಮಿಗೆ ಹೋಗಿ ದರ್ಶನ್ ಟಿವಿ ಕೇಳ್ತಾ ಇದ್ದಾರೆ, ಒಂದು 55 ಇಂಚಿಂದೊಂದು ಹೊಸ ಟಿವಿ ಕೊಡಿ, ಇದನ್ನೆಲ್ಲ ಕೇಳೋಕ್ಕಾಗಲ್ಲ. ಅದಕ್ಕೆಲ್ಲ ಅವಕಾಶನೂ ಇಲ್ಲ. ಅಲ್ಲಿ ಏನಿದೆ ಅದನ್ನು ಮಾತ್ರ ಕೊಡಬಹುದು. ಕಾನೂನಿನ ಎಲ್ಲವೂ ಇರುತ್ತಲ್ವಾ. ಆ ಜೈಲಿನಲ್ಲಿ, ಬಳ್ಳಾರಿ ಜೈಲಿನಲ್ಲಿ ಏನು ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆನ ಮಾಡಿಕೊಡ್ಬೋದು. ಇವ್ರೇನೋ ನಮ್ಗೆ ಇದು ಬೇಡ, ಆಫ್ ಆಗ್ತಾನೇ ಇರುತ್ತೆ, ಕಿರಿಕಿರಿ ಆಗುತ್ತೆ, ನಂಗೆ ಬೇರೆ ಬೇಕು ಅಂತ ಕೇಳಿದಾರಂತೆ. ಅದಕ್ಕಿಂತ ಪೊಲೀಸರು ಏನು ಮಾಡ್ತಾರೋ ಗೊತ್ತಿಲ್ಲ. ಟಿವಿನೂ ಬೇಡ ಏನು ಬೇಡ ಅಂತ ಪರಪುನ ಅಗ್ರಹಾರದಲ್ಲಿ ಆರಾಮಾಗಿದ್ರು. ಅವ್ರವ್ರ ಫ್ರೆಂಡ್ಸ್ ಜೊತೆಗೆ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ಕೊಂಡು ಆರಾಮಾಗಿದ್ರು. ಈಗ ಇಲ್ಲಿಗೆ ಬಂದಮೇಲೆ ಒಬ್ಬರೇ ಆಗ್ಬಿಟ್ರಲ್ಲ, ಏಕಾಂಗಿ ಆಗ್ಬಿಟ್ರಲ್ಲ, ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಟಿವಿ ಬೇಕು ಅಂತ ಕೇಳಿದರು.